ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಇಲ್ಲಿ 121 ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನಗೆ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು. ಇಲ್ಲಿ ಕೀರ್ತನಕಾರರು ಹೇಳುವಾಗೆ ನನ್ನ ಸಹಾಯ ಎಲ್ಲಿಂದ ಬರ್ತದೆ? ನನ್ನ ಸಹಾಯ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು ಅನ್ನುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸ್ತೇವೆ. ಆದರೆ ನಮ್ಮ ಸಹಾಯವನ್ನು ಕೊಡುವಂಥವರು ಯಾರು? ನಮಗೆ ಸಹಾಯ ಎಲ್ಲಿಂದ ಬರ್ತದೆ? ಏಲಿಯನ ಜೀವಿತವನ್ನು ನಾವು ನೋಡುವುದಾದರೆ, ಕಾಗೆ ಏಲಿಯನಿಗೆ ಮಾಂಸವನ್ನು ತರ್ತದೆ, ರೊಟ್ಟಿಯನ್ನು ತರ್ತದೆ. ಈ ಜಗತ್ತಲ್ಲಿ ಎಲ್ಲಾದರೂ ನೀವು ಯೋಚನೆ ಮಾಡಿದ್ದೀರಾ? ಎಲ್ಲಾದರೂ ಕಾಗೆ ಆಹಾರ ತಂದು ಮನುಷ್ಯನನ್ನು ಪೋಷಿಸ್ತದೆ ಅನ್ನುವಂಥದ್ದನ್ನು ನೀವು ಎಲ್ಲಾದರೂ ನೋಡಿದ್ದೀರಾ? ಆದರೆ ಅದು ಕೇವಲ ಸತ್ಯವೇದದಲ್ಲಿ ಮಾತ್ರ ಸಾಧ್ಯ. ಕೇವಲ ಯಾಕಂದರೆ ದೇವರು ಆಜ್ಞಾಪಿಸ್ತಾನೆ. ದೇವರ ಆಜ್ಞೆ ಅಂತಹದ್ದು. ಒಬ್ಬ ವಿಧವೆ ಹೆಣ್ಣು ಮಗಳು ಸಾಲ ತೀರ್ಸೋಕ್ಕಾಗದೆ ಮಗನೂ ಆಕೆ ಸತ್ತೋಗೋದಕ್ಕೆ ತೀರ್ಮಾನ ಮಾಡ್ತಾರೆ. ಆದರೆ ದೇವರು ಆಶೀರ್ವಾದ. ಆ ಹೆಣ್ಣು ಮಗಳು ಅನೇಕ ಕಡೆ ಇರ್ತಕ್ಕಂಥ ಖಾಲಿ ಪಾತ್ರೆಗಳನ್ನು ತರ್ತಾರೆ. ಎಣ್ಣೆ ಹೆಚ್ಚುತ್ತಾ ಹೋಗ್ತದೆ. ಆ ಹೆಣ್ಣು ಮಗಳಿಗೆ ಅಂದ್ಕೊಂಡಿದ್ಲ, ನನಗೆ ಸಹಾಯ ಮಾಡೋದು ಯಾರು ಸಹಾಯ ಮಾಡ್ತಾ ಇದ್ದಾರೆ ಅಂತಿಲ್ಲಿ ಏನಾದರೂ ನೆನೆಸಿದ್ದಿಲ್ಲ. ಆದರೆ ನಮಗೆ ಸಹಾಯ ಎಲ್ಲಿಂದ ಬರ್ತದೆ ಅಂತಂದರೆ, ನಾವು ಪರ್ವತಗಳ ಕಡೆ ಕಣ್ಣೆತ್ತಿ ನೋಡಿದರೆ ಸಾಕು. ಪರ್ವತಗಳ ಕಡೆ ಕಣ್ಣೆತ್ತಿ ನೋಡಿದರೆ ನಮ್ಮ ಸಹಾಯ ಬರ್ತದೆ. ಅದಕ್ಕೆ ನಾವು ಯೆಹೋವನನ್ನು ಕೊಂಡಾಡಬೇಕಾಗಿದೆ. ಯೆಹೋವನನ್ನು ನಾವು ಕೊಂಡಾಡಬೇಕಾಗಿದೆ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟನೋ, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪ್ರಿಯರೇ, ನಾವು ಇಕ್ಕಟ್ಟಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆತನಿಗೆ ಮೊರೆಯಿಡೋಣ. ನಾವು ಆತನಿಗೆ ಮೊರೆಯಿಟ್ಟಾಗ ಆತನು ಅದ್ಭುತಗಳನ್ನು ಮಾಡ್ತಾನೆ. ಆತನು ಅದ್ಭುತಗಳನ್ನು ಮಾಡ್ತಾನೆ. ಯಾಕೆಂದರೆ ಆತನು ನಮ್ಮ ಪಾದಗಳನ್ನು ಕದಲಗೊಡಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಈಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ನಮ್ಮನ್ನು ಕಾಯುವಾತನು ಆತನೇ. ನಮ್ಮನ್ನು ಕಾಯುವಾತನು, ನಮ್ಮನ್ನು ಕಟ್ಟುವಾತನು, ನಮ್ಮನ್ನು ಪಾರಂಪರಿಸುವಾತನು ಆತನೇ. ಯೋಬನ ಜೀವಿತವನ್ನು ನೀವು ನೋಡಿ. ಯೋಬ ಒಂದು ಕಡೆ ಉತ್ತರವನ್ನು ಕೊಡ್ತಾನೆ, ನೀವೆಲ್ಲರೂ ಬೇಸರಿಕೆಯನ್ನು ಹುಟ್ಟಿಸುವ ಆದರಣೀಯವರಾಗಿದ್ದೀರಿ. ನಿಮ್ಮಲ್ಲಿ ಒಣಮಾತುಗಳಿಗೆ ಪಾರ ಇಲ್ಲ. ಯಾವ ನೋವಿಂದ ಈ ಉತ್ತರ ಕೊಟ್ಟೆ ಎಂಬುದಾಗಿ ಯೋಬ ಕೇಳ್ತಾನೆ. ಆದರೆ ಯೋಬನಿಗೆ ಒಂದು ವಿಶ್ವಾಸ, ನನ್ನನ್ನು ನಡೆಸುವವನು ಕರ್ತನು, ನನ್ನನ್ನು ಕರೆದಾತನು ಕೈ ಬಿಡುವುದಿಲ್ಲ ಎನ್ನುವಂಥ ಒಂದು ದೃಢವಾದಂಥ ಒಂದು ವಿಶ್ವಾಸದಲ್ಲಿ ಅವನು ನಡೀತಾನೆ. ಆ ವಿಶ್ವಾಸ ಅವನನ್ನು ಹಂತವಾಗಿ ಹೆಚ್ಚಿಸ್ತದೆ ಪ್ರಿಯರೇ. ಯಾಕಂದರೆ ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಯೆಹೋವನ ಜೀವಿತವನ್ನು ನೋಡಿ. ಯೆಹೋವನ ಜೀವಿತ ನೋಡೋದಾದರೆ ನೆಹೆಮೀಯನಿಗೆ ದಯವುಳ್ಳ ಕರ, ದಯೆ ಇರ್ತಕ್ಕಂಥ ದೇವರ ಕರ, ದೇವರ ಹಸ್ತ ಆತನ ಮೇಲೆ ಇಳಿದು ಬಂತಂತೆ. ಎಷ್ಟು ಒಳ್ಳೆಯ ಕಾರ್ಯ ನೋಡಿ. ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು, ಕಟ್ಟುವಂಥ ದೇವರು, ಪಾರಂಪರಿಸುವಂಥ ದೇವರು, ನಮ್ಮನ್ನು ನಡೆಸುವಂಥ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವರೇ, ಬೇಡುವವರಾಗಿದ್ದೇವೆ ಸ್ವಾಮಿ, ಆಶೀರ್ವಾದ ಮಾಡಪ್ಪ ವಿಶೇಷವಾಗಿ ಸ್ವಾಮಿ. ದೇವಾ, ನಾವು ಈ ಮುಂಜಾನೆಯ ಸಮಯದಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ ದೇವರೇ, ನಿಮ್ಮ ಬಲವುಳ್ಳ ಹಸ್ತಗಳು ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ಗಾಯವುಳ್ಳ ಹಸ್ತಗಳಿಂದ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀಲಿ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಪ್ಪ, ನಮ್ಮನ್ನು ಬಲಪಡಿಸಪ್ಪ, ನಮ್ಮನ್ನು ಸ್ಥಿರಪಡಿಸು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.